Okay, so odor of lower aldehydes ಏನಾಗಿರ್ತದೆ ನಮಗೆ ಇಲ್ಲಿ? They show sharp pungent odor. Okay, so that will be smells like ammonia smell, ammonia gas smell observe ಮಾಡಿದ್ರೆ ನೀವು ಲ್ಯಾಬೋರೇಟರೀಸ್ ಅಲ್ಲಿ so thick ಆಗಿರುತ್ತೆ pungent smell ಬರುತ್ತೆ. But higher ತಗೊಂಡ್ರೆ ನೀವು higher aldehydes ಅಥವಾ ketones ಏನಾದ್ರು ತಗೊಂಡ್ರೆ so that is going to be more fragrant. ನಿಮ್ಮ deodorants ಏನಿದೆ ಅದರಲ್ಲೆಲ್ಲ aldehydes ketones ನ ಯೂಸ್ ಮಾಡ್ತಾರೆ, ಯೂಸ್ ಇನ್ perfumes, deodorants and also as a flavoring agent. I told vanilla flavors ಎಲ್ಲ ಇತ್ತಲ್ಲ, chocolate flavors or this kind of different kind of flavors ಏನಿರ್ತದೆ ಆ flavors ಅಲ್ಲೆಲ್ಲ higher aldehydes ನ ಯೂಸ್ ಮಾಡ್ತೀವಿ. So ಅಲ್ಲಿ ಅದು it gives a very pleasant and more fragrant smell. Okay, so ಅಲ್ಲಿ ನಾವು ಅದನ್ನ ಯೂಸ್ ಮಾಡ್ತೀವಿ higher aldehydes. Is that clear? Yes, sir. So that is about all the physical properties of aldehydes, ketones. Aldehydes ಮತ್ತು ketones ದು physical properties ಎಷ್ಟು? So ಇದರಲ್ಲಿ ಏನಾದರೂ ಡೌಟ್ಸ್ ಇದೆಯಾ? Physical properties ಅಲ್ಲಿ So physical properties ಆದ್ಮೇಲೆ ನೆಕ್ಸ್ಟ್ ನಮಗೆ ಇರುವಂತದ್ದು chemical properties. So chemical properties of aldehydes and ketones. Actual ಆಗಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಈಗ ಈ ಪಾಠದಲ್ಲಿ ಮೇಜರ್ questions will arise from this onwards. Chemical properties ಇಂದ ಮುಂದಕ್ಕೆ. Okay, so ಇಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ಫಸ್ಟ್ chemical reactions, how that happens in aldehydes and ketones, that we need to understand first. ಇಲ್ಲಿ ಅದನ್ನ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಏನು ಥಿಯರಿ ಕಲ್ತಿದೀವಿ ಆ ಥಿಯರಿನ ನೆಕ್ಸ್ಟ್ ರಿಯಾಕ್ಷನ್ಸ್ ಅಲ್ಲಿ ಅಪ್ಲೈ ಮಾಡ್ಕೊಂಡು ಹೋಗೋದು ಅಷ್ಟೇ. ಓಕೆ ಓಕೆ, ಸೊ ಇನ್ ದ ಬಿಗಿನಿಂಗ್ ಆಫ್ ದ ಕ್ಲಾಸ್ ಓನ್ಲಿ ನಾನು ಸ್ಟ್ರಕ್ಚರ್ ಆಫ್ ಕಾರ್ಬೊನಿಲ್ ಗ್ರೂಪ್ ಅಥವಾ ಸ್ಟ್ರಕ್ಚರ್ ಆಫ್ ಕಾರ್ಬೊನಿಲ್ ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಐ ವಾಸ್ ಸೇಯಿಂಗ್ ಏನು ಕಾರ್ಬೊನಿಲ್ ಇದೆ ನಮ್ಗೆ. ಸೊ ಇಫ್ ಐ ಟೇಕ್ ದಿಸ್, okay, so because of their electronegative difference this get partial positive and this get partial negative ಅಂತ ಹೇಳಿದೆ. ಸೊ ಇಲ್ಲಿ ನಾನು ಇನ್ನೊಂದು ಸ್ಟ್ರೆಸ್ ಮಾಡಿದೆ ನಿಮ್ಗೆ, ಯಾವುದು ಎಲೆಕ್ಟ್ರೋಫಿಲಿಕ್ ಆಗುತ್ತೆ ಯಾವುದು ನ್ಯೂಕ್ಲಿಯೋಫಿಲಿಕ್ ಆಗುತ್ತೆ ಅಂತ. ಯಾವುದು ಎಲೆಕ್ಟ್ರೋಫಿಲಿಕ್ ಆಗುತ್ತೆ? ಕಾರ್ಬೊನಿಲ್ ಕಾರ್ಬನ್ ಇದೆಯಲ್ಲ, ಇದು ಎಲೆಕ್ಟ್ರೋಫಿಲಿಕ್ ರಿಯಾಕ್ಷನ್ ಗೆ ಹೆಲ್ಪ್ ಮಾಡುತ್ತೆ. ಆಕ್ಸಿಜನ್ ಏನ್ ಮಾಡುತ್ತೆ ಹಾಗಾದ್ರೆ? ನ್ಯೂಕ್ಲಿಯೋಫೈಲ್. Yes, ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನ್ ಅಷ್ಟೇ. ನಾವು ಇಲ್ಲಿ ಸಬ್ಸ್ಟಿಟ್ಯೂಷನ್ ಅಡಿಷನ್ ಇನ್ನೂ ಬಂದಿಲ್ಲ, ನಾನು ಅದಕ್ಕೆ ಬರ್ತೀನಿ ಆಮೇಲೆ. ಒಟ್ಟಲ್ಲಿ ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನ್ ಗೆ ಹೆಲ್ಪ್ ಮಾಡುತ್ತೆ ಅಂತ. ಓಕೆ, ಸೊ ಇಲ್ಲಿ ನಾವು ಹೇಳ್ದಂಗೆನೆ ಏನು ಆಲ್ಡಿಹೈಡ್ ಮತ್ತೆ ಕೀಟೋನ್ ಅಲ್ಲಿ ಕಾಮನ್ ಆಗಿ ನಮಗೆ ಕಾರ್ಬೊನಿಲ್ ಗ್ರೂಪ್ ಇದೆ. ಅಗೇನ್ ಆಕ್ಸಿಜನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಗಿರೋದು, ಅಲ್ಲಿ ಪಾಸಿಟಿವ್ ಚಾರ್ಜ್ ಮತ್ತೆ ನೆಗೆಟಿವ್ ಚಾರ್ಜ್ ನ ಅಬ್ಸರ್ವ್ ಮಾಡ್ತೀವಿ. ಸೊ ಇಲ್ಲಿ ನಾನು ನ್ಯೂಕ್ಲಿಯೋಫೈಲ್ ಬಗ್ಗೆ ಮಾತಾಡೋದಾದ್ರೆ, ಆ ನ್ಯೂಕ್ಲಿಯೋಫೈಲ್ ಏನ್ ಮಾಡುತ್ತೆ? If I take, let me take this as a nucleophile. ಈ ನ್ಯೂಕ್ಲಿಯೋಫೈಲ್ ಏನ್ ಮಾಡುತ್ತೆ? ಈಗ ಬಂದು ಎಲ್ಲಿಗೆ ಅಟ್ಯಾಕ್ ಮಾಡುತ್ತೆ? ಎಲ್ಲಿಗೆ ಅಟ್ಯಾಕ್ ಮಾಡುತ್ತೆ ಇದು? ಕಾರ್ಬನ್ ಗೆ. Right, it attacks to the carbon and ಕಾರ್ಬನ್ ಗೆ ಅಟ್ಯಾಕ್ ಮಾಡಿ, ಓಕೆ, ಸೊ ನಾನು ಇದ್ರದ್ದು ನೆಕ್ಸ್ಟ್ ಏನಾಗುತ್ತೆ ಅಂತ ಬರೀತೀನಿ. ನೀವು ನನಗೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತಿದೆ, ಅಡಿಷನ್ ರಿಯಾಕ್ಷನ್ ಆಗ್ತಿದೆ ಅಂತ ಹೇಳಿ. ಓಕೆ, ಸೊ ನ್ಯೂಕ್ಲಿಯೋಫೈಲ್ ಬಂದಾದ್ಮೇಲೆ ಈ ತರ ನಿಮ್ಗೆ ಬಂದಿದೆ. ವೆದರ್ ದಿಸ್ ಇಸ್ ಅ ಸಬ್ಸ್ಟಿಟ್ಯೂಷನ್ ಆರ್ ಅಡಿಷನ್? ಅಡಿಷನ್. ರಿಮೆಂಬರ್, ಐ ಆಮ್ ನಾಟ್ ಡೂಯಿಂಗ್ ಎನಿ ಸಬ್ಸ್ಟಿಟ್ಯೂಷನ್. ಯಾವ್ದನ್ನು ರೀಪ್ಲೇಸ್ ಮಾಡ್ತಾ ಇಲ್ಲ ಇಲ್ಲಿ, ನೆನ್ಪಿಟ್ಕೊಬೇಕು. ಓಕೆ, ಸೊ ದಿಸ್ ಈಸ್ ಅಂಡರ್ಗೋಯಿಂಗ್ ಯಾವ ರಿಯಾಕ್ಷನ್ ಆಗಾದ್ರೆ ಇದು ಯಾವ ಟೈಪ್ ಆಫ್ ರಿಯಾಕ್ಷನ್? ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಎಸ್, ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಎಲ್ಲ ಅಬ್ಸರ್ವ್ ಮಾಡಿದ್ರಿ?
ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಎಲ್ಲ ಅಬ್ಸರ್ವ್ ಮಾಡಿದ್ವಿ. SN1 SN2 mechanism. ಯಾವ ಚಾಪ್ಟರ್ ಅದು? Halogens and halogens. ಸೊ ಅಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ. ಆಲ್ಡೇಟ್ಸ್ ಅಂಡ್ ಕೀಟೋನ್ಸ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಗುತ್ತೆ. Remember this thing, nucleophilic addition reaction is possible in the case of aldehydes and ketones. So ಇಲ್ಲಿ ಏನ್ ಮಾಡೋಣ, ಸೊ ಪ್ರಾಡಕ್ಟ್ ಬರಕ್ಕಿಂತ ಮುಂಚೆ ಏನೆಲ್ಲ ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗುತ್ತೆ ಈಗ ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ನಾನು ಈಗ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್, ಹೌ ದಿಸ್ ಮೆಕ್ಯಾನಿಸಮ್ ಆಫ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಗುತ್ತೆ ಅಂತ. ಓಕೆ, ಫಸ್ಟ್ ಆಫ್ ಆಲ್ ಇಲ್ಲಿ ಏನಿದೆ, ಈ ಕಾರ್ಬೊನಿಲ್ ಗ್ರೂಪ್ ಅಲ್ಲಿ ಇರುವಂತ ಕಾರ್ಬನ್ ಹೈಬ್ರಿಡೈಸೇಷನ್ ಏನು? sp2. ಓಕೆ, ಹಾಗಾದ್ರೆ ಸ್ಟ್ರಕ್ಚರ್ ಹೇಳಿ. Planar. ಪ್ಲೇನರ್ ಅಥವಾ ಪ್ಲೇನರ್ ಅಂತ ತಗೋತೀನಿ. ಓಕೆ ಫೈನ್. ಈಗ ಏನಾಗುತ್ತೆ, ಈಗ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದು ನಿಮ್ ನೋಡಿದಿರಾ, ಇಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ನ್ಯೂಕ್ಲಿಯೋಫೈಲ್ ಆಡ್ ಮಾಡ್ತಾ ಇದೀವಿ. ನ್ಯೂಕ್ಲಿಯೋಫೈಲ್ ಬಂದು ಪೊಸಿಷನ್ ಅಟ್ಯಾಕ್ ಆಗಬೇಕು. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಎ ಸ್ಲೋ ಸ್ಟೆಪ್. ಓಕೆ, ನ್ಯೂಕ್ಲಿಯೋಫೈಲ್ ಬಂದು ಕೂತ್ಕೊಳ್ತಾರೆ, ಅದು ಸ್ಲೋ ಸ್ಟೆಪ್. ಅದನ್ನ ನಾವ್ ಏನಂತ ಕರಿತೀವಿ, RDS ಅಂತಾನು ಕರ್ಕೋತೀವಿ. ಸೊ ಈಗ ಬಂದ್ ಅಟ್ಯಾಕ್ ಆಯ್ತಪ್ಪ ನ್ಯೂಕ್ಲಿಯೋಫೈಲ್. ಸೊ ಅವಾಗ ನನ್ಗೆ ಏನ್ ಬಂತು, ಗಾಟ್ ದಿಸ್ ನ್ಯೂಕ್ಲಿಯೋಫೈಲ್ ಇಲ್ಲಿ ಕೂತ್ಕೊಂಡಿದೆ, ಆಕ್ಸಿಜನ್ ನೆಗೆಟಿವ್ ಚಾರ್ಜ್. ನೌ ಟೆಲ್ ಮೀ ದ ಹೈಬ್ರಿಡೈಸೇಷನ್ ಆಫ್ ದಿಸ್ ಕಾರ್ಬನ್. sp3 ಹೈಬ್ರಿಡೈಸೇಷನ್. sp3 ಹೈಬ್ರಿಡೈಸೇಷನ್ ಬಂದ್ರೆ ಶೇಪ್ ಏನಾಯ್ತು, ಈಗ ಜಿಯೋಮೆಟ್ರಿ ಏನಾಯ್ತು, ಟೆಟ್ರಾಹೆಡ್ರಲ್ ಆಯ್ತು. ಗೊತ್ತಾಗ್ತಿದೆ ನಿಮ್ಗೆ? ನೋಡಿ, ಪ್ಲೇನಾರ್ ಸ್ಟ್ರಕ್ಚರ್ ಅಲ್ಲಿ ಇತ್ತು, ಪ್ಲೇನಾರ್ ಸ್ಟ್ರಕ್ಚರ್ ಈಗ ಏನಾಗಿ ಕನ್ವರ್ಟ್ ಆಯ್ತು ನಮ್ಗೆ, ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಆಗಿ sp3 ಹೈಬ್ರಿಡೈಸೇಷನ್ ಆಗಿ ಕನ್ವರ್ಟ್ ಆಯ್ತು. ಸೊ ಈಗ ನಮ್ಗೆ ಇಲ್ಲಿ ನೆಗೆಟಿವ್ ಇದ್ರೆ ನಮ್ಗೆ ಸಮಾಧಾನ ಇರಲ್ಲ, ಆಕ್ಸಿಜನ್ಗೂ ಸಮಾಧಾನ ಇರಲ್ಲ. ಸೊ ಅದನ್ನ ಏನ್ ಮಾಡ್ಬೇಕು, ನಾವು ಸ್ಟೇಬಲ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಒಂದು ಪ್ರೋಟಾನ್ ಅಡಿಷನ್ ಆಗುತ್ತೆ. ಓಕೆ, ಈ ಪ್ರೋಟಾನ್ ಅಡಿಷನ್ ಐ ಕ್ಯಾನ್ ಕಾಲ್ ಇಟ್ ಆಸ್ ವಾಟ್, ಈ H+ ಇದೆಯಲ್ವಾ, H+ ಏನಿದು, ನ್ಯೂಕ್ಲಿಯೋಫೈಲ್ ಎಲೆಕ್ಟ್ರೋಫೈಲ್? ಇದು H+ ಎಲೆಕ್ಟ್ರೋಫೈಲ್. ಈ O- ಏನಿದು, ಎಲೆಕ್ಟ್ರಾನ್ ರಿಚ್ ಸೆಂಟರ್. ಈಗ ಈಗ ಬಂದು ಇಲ್ಲಿ ಆಡ್ ಆಯ್ತು. ಈಗ ಇದೇನಾಯ್ತು, ಎಲೆಕ್ಟ್ರೋಫಿಲಿಕ್ ಅಡಿಷನ್ ಆಗ್ತಿದೆ ಇಲ್ಲಿ. ಯು ಆರ್ ಅಬ್ಸರ್ವಿಂಗ್. ಈಗ ಒಂದು ಸ್ಟೆಪ್ ಹಿಂದೆ ನಿಮ್ಗೆ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಅಂತ ಹೇಳಿದೆ, ಅದೇ ಒಂದು ಸ್ಟೆಪ್ ಮುಂದೆ ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಅಂತ ಹೇಳ್ತಾ ಇದ್ದೀನಿ. ಬಟ್ ಎರಡೂ ರಿಯಾಕ್ಷನ್ ಆಗ್ತಾ ಇದೆ ಇಲ್ಲಿ. ಬೋತ್ ರಿಯಾಕ್ಷನ್ ಆರ್ ಪಾಸಿಬಲ್. ಇದು ಎಲೆಕ್ಟ್ರೋಫಿಲಿಕ್ ಅಡಿಷನ್ ಸ್ವಲ್ಪ ಫಾಸ್ಟ್ ಆಗಿ ಆಗುತ್ತೆ. ಸೊ ಫಾಸ್ಟ್ ಆಗಿ ಆದ್ಮೇಲೆ ನಮ್ಗೆ ಪ್ರಾಡಕ್ಟ್ ವಿಲ್ ಗೆಟ್ ದಿಸ್. ಕ್ಲಿಯರ್ ಆರ್ ನಾಟ್? Yes, sir. ಇವಾಗ ನಾವು ಹೇಳ್ಬೇಕಿಲ್ಲಿ, ಇದ್ರನ್ನ ನಾವು ಏನಕ್ಕೆ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಅಂತ ಕರಿತಾ ಇದೀವಿ. ಇವೊಂದು ವಿ ಆರ್ ಅಬ್ಸರ್ವಿಂಗ್ ಬೋತ್ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್. ನ್ಯೂಕ್ಲಿಯೋಫೈಲ್ ಆಗ್ತಾ ಇದೆ, ಎಲೆಕ್ಟ್ರೋಫೈಲ್ ಆಗ್ತಿದೆ. ಹಾಗಾದ್ರೆ ನಾನು ಇದನ್ನ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಅಂತಾನೆ ಯಾಕೆ ಕರೆದೆ? Why it is called as nucleophilic addition? Sir, rate determining step is the complete step by step, sir. ಅದ್ರಲ್ಲಾಗೋದು ನ್ಯೂಕ್ಲಿಯೋಫಿಲಿಕ್ ಅಲ್ವಾ, ಅದಕ್ಕೆ. Okay. Any other answer apart from this? ಸೊ ಇಲ್ಲಿ ಏನು ಇಲ್ಲ, ನಾವು ಅಷ್ಟೊಂದು ಡೀಪ್ ಆಗಿ ಡೆಪ್ತ್ ಆಗಿ ತಿಳ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಅಷ್ಟೊಂದು ಥಿಂಕ್ ಮಾಡಂಗು ಏನಿಲ್ಲ. ಇಲ್ಲಿ ಸಿಂಪಲ್ ಕಾಮನ್ ಸೆನ್ಸ್. ಇಲ್ಲಿ ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಪ್ರೈಸ್ ಕೊಡ್ತೀವಿ ನಾವು, ರೈಟ್?
ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಪ್ರೈಸ್. ಸೊ ಇಲ್ಲೂ ಕೂಡ ಯಾವ್ದು ಫಸ್ಟ್ ಆಗುತ್ತೆ ಅದು ಹೆಸರು ಕೊಟ್ಟಿದೆ. ಯಾವ್ದು ಫಸ್ಟ್ ಆಗ್ತಿದೆ ಇಲ್ಲಿ? ಎಲೆಕ್ಟ್ರೋಫೈಲ್ ಫಸ್ಟ್ ಆಗ್ತಿದೆ, ನ್ಯೂಕ್ಲಿಯೋಫೈಲ್ ಫಸ್ಟ್ ಆಗ್ತಿದೆ? ನ್ಯೂಕ್ಲಿಯೋಫೈಲ್. ಅಷ್ಟೇ ಅಷ್ಟೇ ರೀಸನ್. ಸೊ ಬಿಕಾಸ್ ಆಫ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಟೇಕ್ಸ್ ಪ್ಲೇಸ್ ಫಸ್ಟ್, ಅದನ್ನ ನಾವು ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಅಂತ ಕರಿತೀವಿ ಅಷ್ಟೇ. ಎಲೆಕ್ಟ್ರೋಫಿಲಿಕ್ ಫಸ್ಟ್ ಆಗ್ಬಿಟ್ಟಿದ್ರೆ ಅದನ್ನ ಎಲೆಕ್ಟ್ರೋಫಿಲಿಕ್ ಅಂತ ಕರಿಬೇಕು. ಓಕೆ, ಸೊ ಅದೇ ಅಷ್ಟೇ ಅಷ್ಟೇ ರೀಸನ್, ಬೇರೆ ಏನಿಲ್ಲ. ಅದಕ್ಕೋಸ್ಕರ ಅದನ್ನ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಅಂತ ಕರಿತಾ ಇದ್ವಿ. ಸೊ ಇಷ್ಟು ಕ್ಲಿಯರ್ ಆಗಿದೆ ನಮ್ಗೆ. ಇದು ಮೆಕ್ಯಾನಿಸಮ್, ಇದು ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಮೆಕ್ಯಾನಿಸಮ್ ಹೇಗಾಗುತ್ತೆ ಇದು ಅಂತ. ಇಷ್ಟು ಕ್ಲಿಯರ್ ಆಗಿದೆ ನಿಮ್ಗೆ? ಓಕೆ. ಸೊ ಇನ್ನೊಂದು ನಾವು ನೆನ್ಪಿಟ್ಕೊಬೇಕು ಏನು ಅಂದ್ರೆ, ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ಸ್ ಆರ್ ಪಾಸಿಬಲ್ ಇನ್ ದ ಕೇಸ್ ಆಫ್ aldehydes and ketones. Nucleophilic substitution reactions are going to be possible in the case of haloalkanes and haloarenes. Electrophilic substitution reaction ಯಾವ್ದ್ರಲ್ಲಾಗುತ್ತೆ? Electrophilic substitution. ಆಲ್ಕೋಹಾಲ್. ನಾನು ಇದನ್ನ ಹೇಳಿದ್ದೆ ಆಕ್ಚುಲಿ. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಮ್ಗೆ ಒಂದೇ ಒಂದು ಇದ್ದಾಗ ಆಗುತ್ತೆ ಅಂತ. ಬೆನ್ಝೀನ್. ಎಕ್ಸಾಕ್ಟ್ಲಿ ಅದು ನೆನ್ಪಿಟ್ಕೊಬೇಕು. ಬೆನ್ಝೀನ್ ಅಂಡ್ ಇಟ್ಸ್ ಡೆರಿವೇಟಿವ್ಸ್. ಬೆನ್ಝೀನ್ ಅಂಡ್ ಇಟ್ಸ್ ಡೆರಿವೇಟಿವ್ಸ್ ಎಲ್ಲಿರುತ್ತೆ ಆವಾಗ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಆಲ್ಕೀನ್ಸ್ ಅಂಡ್ ಆಲ್ಕೈನ್ಸ್ ಇದ್ದಾಗ ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಗುತ್ತೆ. ಇದೆಲ್ಲ ನೀವು ನೆನ್ಪಿಟ್ಕೊಂಡ್ರೆ ನಿಮ್ಗೆ ಯಾವ್ದೋ ಒಂದು ರಿಯಾಕ್ಷನ್ ಅಬ್ಸರ್ವ್ ಮಾಡಿದಾಗ ಅದ್ರಲ್ಲಿ ಇರುವಂತ ಫಂಕ್ಷನ್ ಗ್ರೂಪ್ ಆಲ್ಡಿಹೈಡ್, ಕೀಟೋನ ಅಥವಾ ಹ್ಯಾಲೋಆಲ್ಕೇನ್ಸ್ ಇದೆಯಾ, ಕ್ಲೋರಿನ್ ಗಳಿದೆಯಾ ಅಥವಾ ಹಲೈಡ್ಸ್ ಇದಾವ, ಬೆನ್ಝೀನ್ ಇದಾವ ಏನು ಅಂತ ನೋಡಿದಾಗ ಓಕೆ ಸೊ ಇದಿದ್ರೆ ಇದ್ರಲ್ಲಿ ಇದೇ ರಿಯಾಕ್ಷನ್ ಆಗ್ಬೇಕು. ಸೊ ಈ ರಿಯಾಕ್ಷನ್ ನಾನು ಏನು ಯೂಸ್ ಮಾಡಬೇಕು. ಸೊ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಅದು ನಮ್ಗೆ ಆಟೋಮೆಟಿಕ್ ಜನರೇಟ್ ಆಗುತ್ತೆ. ಸೊ ಅದಕ್ಕೆ ಈ ಪಾಯಿಂಟ್ಸ್ ನಾವು ತಲೆಯಲ್ಲಿ ಇಟ್ಕೊಬೇಕು. ಅದು ಮರ್ತೋಗುತ್ತೆ ಅಂದ್ರೂ any other way you have to keep those things in your mind. So that is very important. So ಅದಕ್ಕೆ ನಮ್ಗೆ ಈಗ ನಾನು ಇಲ್ಲಿ C ಡಬಲ್ ಬಾಂಡ್ O ಇತ್ತು. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ C ಡಬಲ್ ಬಾಂಡ್ O. ಈ C ಡಬಲ್ ಬಾಂಡ್ O ಜಾಗದಲ್ಲಿ C ಡಬಲ್ ಬಾಂಡ್ C ಇದ್ಬಿಟ್ರೆ ಇಲ್ಲಿ ಎಲೆಕ್ಟ್ರೋಫೈಲ್ ಅಡಿಷನ್ ಫಸ್ಟ್ ಆಗುತ್ತೆ. ಆಲ್ಕೀನ್ಸ್ ಅಂಡ್ ಆಲ್ಕೈನ್ಸ್ ಎಲೆಕ್ಟ್ರೋಫಿಲಿಕ್ ಅಡಿಷನ್ ಫಸ್ಟ್ ಆಗುತ್ತೆ. C ಡಬಲ್ ಬಾಂಡ್ C ಇದ್ಬಿಟ್ರೆ ಇದೇ ಜಾಗದಲ್ಲಿ ಆವಾಗ ಅದನ್ನ ನಾನು ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಅನ್ನಕ್ಕಾಗಲ್ಲ, ಎಲೆಕ್ಟ್ರೋಫಿಲಿಕ್ ಅಡಿಷನ್. C ಡಬಲ್ ಬಾಂಡ್ O ಇದ್ದಾಗ ಆಬ್ವಿಯಸ್ಲಿ ಇಲ್ಲಿ ಏನಾಗುತ್ತೆ, ಪೊಲಾರಿಟಿ ಎಕ್ಸಿಸ್ಟ್ ಆಗುತ್ತೆ, ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಗುತ್ತೆ. ಸೊ ಇಂತ ಕೆಲವೊಂದು ವೆರಿ ಮೈನ್ಯೂಟ್ ಥಿಂಗ್ಸ್ ಅದೇನಾಗುತ್ತೆ ಅಂದ್ರೆ ನಾವು ಮತ್ತೆ ಮತ್ತೆ ರಿಪೀಟ್ ಮಾಡಕ್ ಹೋಗಲ್ಲ. ಸೊ ಮತ್ತೆ ಮತ್ತೆ ನಾವು ರಿಪೀಟ್ ಮಾಡಕ್ ಹೋಗಲ್ಲ ಅಂದಾಗ ಅದು ನಿಮ್ಮಲ್ಲಿ ನೆನ್ಪು ಉಳಿಯೋದಿಲ್ಲ. ಸೊ ಅದರಿಂದ ಈ ಏನು ವೆರಿ ಮೈನ್ಯೂಟ್ ಥಿಂಗ್ಸ್ ಇಂದಾನೆ ನಾವು ಮೇಜರ್ ಪ್ರಾಬ್ಲಮ್ಸ್, ಮೇಜರ್ ಮಿಸ್ಟೇಕ್ಸ್ ಮಾಡೋದು. ಸೊ ಅದಕ್ಕೆ ಆ ಮೈನ್ಯೂಟ್ ಥಿಂಗ್ಸ್ ನ ನಿಮ್ಗೆ ಈಸಿ ಮೆಮೊರೈಸೇಷನ್ ಆಗೋ ಹಂಗೆ ಎಲ್ಲಾದ್ರೂ ಒಂದ್ ಕಡೆ ಬರೆದಿಟ್ಕೊಂಡು ದಟ್ ಯು ಶುಡ್ ಬಿ ಕೀಪ್ ಆನ್ ಚೆಕಿಂಗ್ ಎವ್ರಿ ಡೇ. ಸೊ ಆ ತರ ಕೈಂಡ್ ಆಫ್ ಥಿಂಗ್ಸ್. ಓಕೆ, ಸೊ ಇಷ್ಟಾಯ್ತು. ಸೊ ದಿಸ್ ಅಬೌಟ್ ದ ಮೆಕ್ಯಾನಿಸಮ್ ಆಫ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಸೊ ಇಷ್ಟು ಮೆಕ್ಯಾನಿಸಮ್. ಇಷ್ಟರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮ್ಗೆ? ಕ್ಲಿಯರ್ ಆಗಿದೆ ಎಷ್ಟು? Yes, sir. Yes, sir. And then now we have to check the reactivities. So aldehydes, ketones, ಇದರಲ್ಲಿ reactivities ನ ಚೆಕ್ ಮಾಡಬೇಕು. So first what I am going to do is between aldehyde and ketone, which is more reactive? aldehyde ಇದೆ, ketone ಇದೆ. ಈ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಗೆ ಯಾವುದು ಮೋರ್ ರಿಯಾಕ್ಟಿವ್? ಆಲ್ಡಿಹೈಡ್ ಆದ್ರೆ ಯಾಕೆ?
ಹೇಳಿದ ಆನ್ಸರ್ ಕರೆಕ್ಟ್. Aldehydes are generally more reactive than ketone in nucleophilic addition reaction. ಸರ್ ಕೀಟೋನ್ ಅಲ್ಲಿ ಎರಡು ಕಡೆ ಬಲ್ಕಿ ಗ್ರೂಪ್ ಇರುತ್ತೆ. ಬಲ್ಕಿ ಗ್ರೂಪ್ ಇದ್ದಾಗ ಏನಾಗುತ್ತೆ? ಸ್ಟೀರಿಕ್ ಹಿಂಡರೆನ್ಸ್. ಎಕ್ಸಾಕ್ಟ್ಲಿ. ಸ್ಟೀರಿಕ್ ಹಿಂಡರೆನ್ಸ್ ಎಕ್ಸಿಸ್ಟ್ ಆಗುತ್ತೆ. ಹೌದು. ಸೊ ಅಲ್ಲಿ ಏನಾಗುತ್ತೆ? ಇನ್ ದ ಕೇಸ್ ಆಫ್ ಕೀಟೋನ್ ದೇರ್ ಎಕ್ಸಿಸ್ಟ್ ಸ್ಟೀರಿಕ್ ಹಿಂಡರೆನ್ಸ್. ಸ್ಟೀರಿಕ್ ಹಿಂಡರೆನ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ಏನ್ ಸ್ಟೀರಿಕ್ ಹಿಂಡರೆನ್ಸ್? This is nothing but the resistance which occurs when size of groups within a molecule that prevents chemical reaction. So this is what steric endurance under. So steric endurance is going to offer some resistance. So incoming nucleophile ಗೆ resistance apply ಮಾಡಿ size of molecule ಅದೇ size ಅಂದಾಗ larger bigger size molecules ಇದ್ದಾಗ ಏನಾಗುತ್ತೆ ಈ ರೆಸಿಸ್ಟೆನ್ಸ್ ಅಬ್ಸರ್ವ್ ಮಾಡ್ತೀವಿ. ಆ ರೆಸಿಸ್ಟೆನ್ಸ್ ನಾವು ಸ್ಟೆರಿಕ್ ಇಂಡರೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಅಲ್ಲಿನ ಅಗೇನ್ ಐ ಡೋಂಟ್ ಥಿಂಕ್ ಯು ನೀಡ್ ಮಚ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್. ಸೊ ಇದನ್ನ ನೀವು ನೋಡಿದ್ರೆ ಸೊ ದಿಸ್ ಅಂಡ್ ಕೀಟೋನ್ ಕೇಸ್ ಅಲ್ಲಿ R3 ಸೊ ಈ ಕಡೆ ಮತ್ತೆ ಈ ಕಡೆ ಎರಡೂ ಕಡೆ ಬಲ್ಕಿಯರ್ ಗ್ರೂಪ್ ಇರುತ್ತೆ. ಸೊ ಬಲ್ಕಿಯರ್ ಗ್ರೂಪ್ ಇದ್ದಾಗ ನ್ಯೂಕ್ಲಿಯೋಫೈಲ್ ಬಂದು ಅಟ್ಯಾಕ್ ಮಾಡೋದಕ್ಕೆ ಇಬ್ರು ಬಿಡೋದಿಲ್ಲ ಇಲ್ಲಿ. ಸೊ ಆಗ ಇಲ್ಲಿ ರಿಯಾಕ್ಟಿವಿಟಿ ಕಮ್ಮಿ ಆಗುತ್ತೆ. ಬಟ್ ಈ ಕಡೆ ಹೈಡ್ರೋಜನ್ ಕಡೆಯಿಂದ ಈಸಿಯಾಗಿ ಬಂದೋದು ಆಡ್ ಆಗ್ಬೋದು ನ್ಯೂಕ್ಲಿಯೋಫೈಲ್ ವೇರ್ ದ ರೆಸಿಸ್ಟೆನ್ಸ್ ಇಸ್ ವೆರಿ ಲೆಸ್. ಸೊ ಆಗ ಇದರಲ್ಲಿ ರಿಯಾಕ್ಟಿವಿಟಿ ಜಾಸ್ತಿ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್. ಓಕೆ, ಸೊ ಕೇಳ್ತಾರೆ ಆಕ್ಚುಲಿ ನಿಮ್ಗೆ ಬಿಟ್ವೀನ್ ಒಂದು 4 ಕಾಂಪೌಂಡ್ ಕೊಟ್ಬಿಟ್ಟು ಆಲ್ಡೆಹೈಡ್ಸ್, ಕೀಟೋನ್ಸ್, ಪ್ರೊಪನಾಲ್, ಪ್ರೊಪನೋನ್ ಕೊಟ್ಬಿಟ್ಟು ಇದರಲ್ಲಿ ಯಾವ್ದು ಮೋರ್ ರಿಯಾಕ್ಟಿವ್ ಅಂತ ಕೇಳ್ಬೋದು. ಸೊ ಅವಾಗ ನಾವು ಆಲ್ಡೆಹೈಡ್ ನ ಕನ್ಸಿಡರ್ ಮಾಡಬೇಕು more reactive anta. Is that clear? ಎಲ್ಲರೂ ಅರ್ಥ ಆಗಿದೆ ಇದು? Yes sir. Okay. So next I'll clear this. We are going to compare aldehyde with aromatic aldehyde. Aldehyde ಅಂದ್ರೆ RCH ತಗೊಳ್ಳೋಣ with aromatic aldehyde. Aldehyde ಇದೆ ಮತ್ತೆ aromatic aldehyde ಇದೆ. ಇವು ಎರಡರಲ್ಲಿ ಯಾವುದು more reactive? Which is going to be more reactive among aldehyde? Aromatic aldehyde. Okay. So we'll see now. Okay, ಇವೆರಡರಲ್ಲಿ ಯಾವುದು more reactive ಅನ್ನೋದನ್ನ ನೋಡೋಣ. So ಇಲ್ಲಿ ನಾನು what I am going to take, I am going to take a benzaldehyde. So I'll start here. Okay, so C double bond O and R. Okay, and we have conjugation here. So as a result, ನಿಮ್ಗೆ ಗೊತ್ತು ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್. ಕ್ಲಿಯರ್ ಇದೆ ಅಲ್ವಾ? ಈಗ ನ್ಯೂಕ್ಲಿಯೋಫೈಲ್ ಬಂದು ಅಟ್ಯಾಕ್ ಮಾಡಬೇಕು. ಅಲ್ಲಿಗೆ ಅಟ್ಯಾಕ್ ಮಾಡಬೇಕು, ಕಾರ್ಬನ್ ಅಟ್ಯಾಕ್ ಮಾಡಬೇಕು. ಈಗ ಕಾರ್ಬನ್ ಏನ್ ಬೇಕು ಆಕ್ಚುಲಿ? ವಾಟ್ ದ ಕಾರ್ಬನ್ ನೀಡ್ಸ್? ಕಾರ್ಬನ್ ಏನ್ ಬೇಕು ಹೇಳಿ? What does the carbon needs?
ರೈಟ್ ನಾವು ಪಾಸಿಟಿವ್ ಚಾರ್ಜ್ ಇದೆ ಅದ್ರ ಮೇಲೆ, ಅದಕ್ಕೆ Electrons. ಎಲೆಕ್ಟ್ರಾನ್ ಬೇಕು, ರೈಟ್? ಎಲೆಕ್ಟ್ರಾನ್ಸ್ ಬೇಕು. ಆ ಎಲೆಕ್ಟ್ರಾನ್ಸ್ ಯಾರ ಹತ್ರ ಇದೆ? ನ್ಯೂಕ್ಲಿಯೋಫೈಲ್ ಹತ್ರ ಇದೆ. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದಾ 5 ಎಲೆಕ್ಟ್ರಾನ್ ಇದೆಯಾ ಇಲ್ಲಿ? In the conjugation we have 5 electron ಅಲ್ವಾ? ರೈಟ್. ಈಗ ಇದು 5 ಎಲೆಕ್ಟ್ರಾನ್ ಇಲ್ಲಿಗೆ ಶಿಫ್ಟ್ ಆದ್ರೆ, ಓಕೆ, ರೆಸೊನೆನ್ಸ್ ಹೇಳ್ತಾ ಇದ್ದೀನಿ, ಈ 5 ಎಲೆಕ್ಟ್ರಾನ್ ಇಲ್ಲಿಗೆ ಶಿಫ್ಟ್ ಆದ್ರೆ ಕಾರ್ಬನ್ ಎಲೆಕ್ಟ್ರಾನ್ ಸಿಗುತ್ತಾ? ಸಿಗುತ್ತೆ ತಾನೆ? Right? Carbon gets the electron, right? This pi electron has the tendency to give the electron to carbon. Right? ನಮ್ಮ ಮನೇಲೆ ನನಗೆ ಸಿಗ್ತಾ ಇದೆ ಅಂದಾಗ ಬೇರೆಯವ್ರ ಮನೆಯಿಂದ ಏನಕ್ಕೆ ತಗೋತೀವಿ ನಾವು? ತಗೊಳಲ್ಲ. ಸೊ ಅಲ್ಲೇ ಇನ್ಸೈಡ್ ದ ಮಾಲಿಕ್ಯೂಲ್ if you are getting electron, carbon will never take the nucleophile. ಸೊ ಆವಾಗ ಎಲೆಕ್ಟ್ರಾನ್ ಇಲ್ಲಿ ಹೋಯ್ತು ಅಂದ್ರೆ ಕಾರ್ಬನ್ದು ಏನು ಪಾಸಿಟಿವ್ ಚಾರ್ಜ್ ಇತ್ತು ಅದು ಹೋಗ್ಬಿಡ್ತದೆ. ಸೊ ಅದು ಹೋಯ್ತು ಅಂದ್ರೆ ನ್ಯೂಕ್ಲಿಯೋಫೈಲ್ ಎಲ್ಲಿ ಅಟ್ಯಾಕ್ ಮಾಡುತ್ತೆ? ಆಗುತ್ತಾ ನ್ಯೂಕ್ಲಿಯೋಫೈಲ್ ಅಟ್ಯಾಕ್? ಆಗಲ್ಲ. ಎಸ್. ಸೊ ಈಗ ಹೇಳಿ, ನ್ಯೂಕ್ಲಿಯೋಫೈಲ್ ಆಲ್ಡಿಹೈಡ್ ಮತ್ತೆ ಅರೋಮ್ಯಾಟಿಕ್ ಆಲ್ಡಿಹೈಡ್ ಯಾವ್ದು ಮೋರ್ ರಿಯಾಕ್ಟಿವ್? ಆಲ್ಡಿಹೈಡ್. Yes, remember, aldehyde is going to be more reactive than aromatic. ಅರ್ಥ ಆಗ್ತಿದ್ಯಾ? ಆರೋಮ್ಯಾಟಿಕ್ ಆಲ್ಡಿಹೈಡ್ ಗಿಂತ ಆಲ್ಡಿಹೈಡ್ ನಿಮ್ಗೆ ಕಂಪಾರಿಸನ್ ಕೊಡ್ತಾರೆ. ಬೆಂಜಾಲ್ಡೈಡ್ ಮತ್ತೆ ಪ್ರೋಪನಾಲ್, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಬೆಂಜಾಲ್ಡೈಡ್ ಮತ್ತೆ ಪ್ರೋಪನಾಲ್ ನ ಕಂಪೇರ್ ಮಾಡಿದ್ದಾರೆ. ಬೆಂಜಾಲ್ಡೈಡ್ ಗೋಯಿಂಗ್ ಟು ಬಿ ಲೆಸ್ ರಿಯಾಕ್ಟಿವ್ ದ್ಯಾನ್ ಪ್ರೋಪನಾಲ್ ಅಂತ ಹೇಳ್ತಾರೆ ಅಲ್ಲಿ. ಸೊ ಐ ವಿಲ್ ಶೋ ಯು ದ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ ದಿಸ್ ಬೆಂಜಾಲ್ಡೈಡ್. ಆಲ್ರೆಡಿ ಸುಮಾರು ಸಲ ಮಾಡಿದ್ದೀವಿ. ಸೊ ರೆಸೊನೆನ್ಸ್ ಸ್ಟ್ರಕ್ಚರ್ ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಇನ್ನೂ ಹೈಯರ್ ಕ್ಲಾರಿಟಿ ವಿಲ್ ಗೆಟ್. ಸೊ ಇಲ್ಲಿ ಓಕೆ. ಸೊ ಈಗ ಏನಾಗುತ್ತೆ, ಆಕ್ಸಿಜನ್ ಎಲೆಕ್ಟ್ರಾನ್ ತಗೊಳುತ್ತೆ. ಸೊ ಆಕ್ಸಿಜನ್ ಅಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್. ಸೊ ಇದೇನಾಗುತ್ತೆ, ದಿಸ್ ಶಿಫ್ಟ್ ಟು ದಿಸ್ ಪೊಸಿಷನ್. ಸೊ ಫಸ್ಟ್ ರೆಸೊನೇಟಿಂಗ್ ಸ್ಟ್ರಕ್ಚರ್ ಏನಾಗುತ್ತೆ ನಮ್ಗೆ, ಕಾರ್ಬನ್ ಅಲ್ಲಿ ಡಬಲ್ ಬಾಂಡ್ ಬರುತ್ತೆ. ಓಕೆ, ಇಲ್ಲಿ ಹೆಚ್ಚು, ಆಕ್ಸಿಜನ್ ಅಲ್ಲಿ ನೆಗೆಟಿವ್, ಈ ಎಲೆಕ್ಟ್ರಾನ್ ಕೊಡ್ತಲ್ಲ, ಸೊ ಈ ಜಾಗದಲ್ಲಿ ಪಾಸಿಟಿವ್. ಸೊ ನೆಕ್ಸ್ಟ್ ಇದು ಶಿಫ್ಟ್ ಆಗುತ್ತೆ, ಇದು ಇಲ್ಲಿ ಶಿಫ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ವಾಟ್ ವಿಲ್ ಅಬ್ಸರ್ವ್, ಓಕೆ. ಸೊ ನೆಕ್ಸ್ಟ್ ಅಗೇನ್ ಏನಾಗುತ್ತೆ ನಮಗೆ, ಇದು ಇಲ್ಲಿ ಶಿಫ್ಟ್, ಇದು ಇಲ್ಲಿ ಶಿಫ್ಟ್. So here you'll get this was positive, and here C double bond minus H. Again ಏನಾಗುತ್ತೆ ನೋಡಿ, ಇಲ್ಲಿ ಆಕ್ಸಿಜನ್ ವಾಪಸ್ ಕೊಟ್ಟು ಇದು ವಾಪಸ್ ಆಗುತ್ತೆ. So as a result you got this back, right? ಕ್ಲಿಯರ್ ಆಗಿದೆ? ಇದು ರೆಸೊನೆನ್ಸ್ ಸ್ಟ್ರಕ್ಚರ್ ಅರ್ಥ ಆಯ್ತಾ ನೋಡಿ? ಸೊ ಆ ರೆಸೊನೆನ್ಸ್ ಸ್ಟ್ರಕ್ಚರ್ ನೀವು ನೋಡ್ಕೊಂಡ್ರೆ ಇಟ್ಸ್ ವೆರಿ ಕ್ಲಿಯರ್ ದಟ್ ದ ರಿಯಾಕ್ಟಿವಿಟಿ ಆಫ್ ಆಲ್ಡಿಹೈಡ್, ದಟ್ ಇಸ್ ಪ್ರೋಪನಾಲ್ ಅಥವಾ ಎನಿ ಆಲ್ಡಿಹೈಡ್, ಇಸ್ ಗೋಯಿಂಗ್ ಟು ಬಿ ಮೋರ್ ಕಂಪೇರ್ ಟು ದಟ್ ಆಫ್ ಆರೋಮ್ಯಾಟಿಕ್ ಆಲ್ಡಿಹೈಡ್ಸ್. ಸೊ ಇಲ್ಲಿ ಏನಕ್ಕೆ ನಾವು ನ್ಯೂಕ್ಲಿಯೋಫೈಲಿಕ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಏನಕ್ಕೆ ಕಮ್ಮಿ ಇನ್ ದ ಕೇಸ್ ಆಫ್ ಅರೋಮ್ಯಾಟಿಕ್ ಆಲ್ಡಿಹೈಡ್ ಅಂದ್ರೆ ಏನ್ ಹೇಳ್ತೀರಾ? ರೀಸನ್ ಏನ್ ಹೇಳ್ತೀರಾ? ಒಂದೇ ವರ್ಡ್ ಅದಕ್ಕೆ. Due to resonance. ಅಷ್ಟೇ. ಓಕೆ. ಸೊ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಇಸ್ ಲೆಸ್, ಅಥವಾ ಬೆಂಜಾಲ್ಡೈಡ್ ಇಸ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಬಿಕಾಸ್ ಆಫ್ ರೆಸೊನೆನ್ಸ್. ಅಷ್ಟೇ. ಅರ್ಥ ಆಗಿದೆಯಾ ಇದು?
Is that clear or not? Yes, sir. Okay, so ಇಲ್ಲಿ Yes, ಅದು sir. ಇಲ್ಲಿಗೆ we have done with the chemical properties ಅಲ್ಲಿ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಅಂದ್ರೆ ಏನು, ಅದ್ರದ್ದು ಮೆಕ್ಯಾನಿಸಮ್ ಏನು, ಆಲ್ಡಿಹೈಡ್ಸ್ ಮತ್ತೆ ಕೀಟೋನ್ಸ್ ಅಲ್ಲಿ ಯಾವ್ದು ಮೋರ್ ರಿಯಾಕ್ಟಿವ್ ಆಗಿರ್ತದೆ ಏನಕ್ಕೆ, ಅಂಡ್ ಆಲ್ಡಿಹೈಡ್ಸ್ ಮತ್ತೆ ಅರೋಮ್ಯಾಟಿಕ್ ಆಲ್ಡಿಹೈಡ್ಸ್ ಅಲ್ಲಿ ಯಾವ್ದು ರಿಯಾಕ್ಟ್ ಆಗಿರ್ತದೆ ಮೋರ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ and why. So these are the things what we have discussed in respect to chemical properties. And next we are going to see some of the addition reactions and some of the nucleophilic addition reactions. So next classes we are going to study that. Is that clear? Yes, sir. Yes, sir. Yes, sir. Yes, sir. Thank you, sir. ಇರಿ ಹೋಗ್ಬೇಡಿ, ಇನ್ನೂ ಒಂದೆರಡು ಕ್ವಶನ್ ಇದೆ. Then you can go. Okay. So try to solve this first question. IUPAC name of the given compound. Option B, 2-pentanone. So functional group ಯಾವ್ದಿದೆ ಗೊತ್ತಾಗ್ತಿದೆ ಅದರಲ್ಲಿ? Ketone. Ketone. ಕೀಟೋನ್ ಇದೆ. ಸೊ ನೀವು ನಂಬರಿಂಗ್ ಯಾವ ಕಡೆ ಸ್ಟಾರ್ಟ್ ಮಾಡ್ತೀರಾ? ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಇಲ್ಲಿಂದ? From this you have to start, right? Yes. So 1, 2, 3, 4 and 5. So second question ಅಲ್ಲಿ ketone group ಇದೆ. So 2-pentanone is right. Is that clear? ಅರ್ಥ ಆಯ್ತಾ ಅದು? Sir. So second question ನೋಡಿ, which of the following compounds, ಈ ಕ್ವಶನ್ ನೀವು ಬರ್ಕೊಳ್ಳಿ ಟ್ರೈ ಮಾಡಿದ್ರೆ, which of the following compound gives a ketone with a Grignard reagent? Grignard reagent ಜೊತೆ ರಿಯಾಕ್ಟ್ ಆಗಿ ಕೀಟೋನ್ ನ ಕೊಡೋದು ಯಾವುದು? ಫಾರ್ಮಾಲ್ಡಿಹೈಡ್, ಮಿಥೈಲ್ ಸೈನೈಡ್, ಮಿಥೈಲ್ ಆಲ್ಕೋಹಾಲ್, ಮಿಥೈಲ್ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಲ್ಲೇ ಆನ್ಸರ್ ಇದೆ. ಯಾವುದು? ಡೈರೆಕ್ಟ್ ಯಾವ್ದು ಕೀಟೋನ್ ಕೊಡುತ್ತೆ? ಮಾಡಿಸಿದೆ ಅಲ್ಲ ನಾನು ಪ್ರಿಪರೇಷನ್ ಅಲ್ಲಿ, ಆಲ್ಡಿಹೈಡ್ಸ್ ಮತ್ತೆ ಕೀಟೋನ್ಗೆ ಕಾಮನ್ ಮೆಥಡ್ ಇದೆ ಪ್ರಿಪರೇಷನ್